ನಿಮ್ಮ ನಕ್ಷತ್ರಗಳು ಹೇಳುವ ಜೀವನದ ಹಣೆಬರಹ ಇಲ್ಲಿ ನಾವು ತಿಳಿದುಕೊಳ್ಳೋಣ. 1. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದವರ ಹಣೆಬರಹ ಏನೆಂದರೆ ಸುಖ ಸಂಸಾರ ಹೌದು. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಸಂಸಾರದಲ್ಲಿ ಶಾಂತಿ, ನೆಮ್ಮದಿಯನ್ನು ಹೊಂದಿರುತ್ತಾರೆ. ಇವರು ಅತಿಥಿ ಸತ್ಕಾರ ಮನೋಭಾವದವರು, ಉತ್ತಮ ಅಭಿರುಚಿ ಉಳ್ಳವರು. 2. ಹಸ್ತ ನಕ್ಷತ್ರ. ಈ ನಕ್ಷತ್ರದವರು ಅಖಂಡ ಅದೃಷ್ಟದವರು ಎಂಬುದಾಗಿದೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅದೃಷ್ಟಶಾಲಿಗಳಾಗಿರುತ್ತಾರೆ. 3. ಅಶ್ವಿನಿ ನಕ್ಷತ್ರ. ಈ ನಕ್ಷತ್ರದವರ ಹಣೆ ಬರಹ ಏನೆಂದರೆ ನಾಯಕತ್ವದ ಗುಣ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿದ್ಯೆಗಿಂತಲೂ ಬುದ್ಧಿಶಕ್ತಿ ಹೆಚ್ಚು. ಇವರು ಬಹಳ ಬೇಗ ಜನರ ಸ್ನೇಹ ಸಂಪಾದಿಸುತ್ತಾರೆ. 4. ಭರಣಿ ನಕ್ಷತ್ರ. ಸುಖವಂತರು ತಮ್ಮ ಜೀವನದ ಉದ್ದಕ್ಕೂ ಸುಖವನ್ನು ಕಾಣುತ್ತಾರೆ ಎಂಬುದು ಇದರ ಅರ್ಥವಾಗಿರುತ್ತದೆ. ಭರಣಿ ನಕ್ಷತ್ರದವರು ಧರಣಿ ಆಳುತ್ತಾರೆ ಅಂತ ಮಾತಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಅಧಿಕಾರಯುತವಾಗಿ ಮಾತಾಡಬಲ್ಲರು, ಮತ್ತೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡಬಲ್ಲರು. ಇವರು ಏನೇ ಕೆಲಸ ಮಾಡಲಿ 10 ಸಲ ಯೋಚನೆ ಮಾಡಿ ಮಾಡುತ್ತಾರೆ. 5. ಕೃತಿಕಾ ನಕ್ಷತ್ರ. ಇವರು ತೇಜವಂತರು, ಪ್ರತಿಯೊಂದು ಕಾರ್ಯವನ್ನು ಉತ್ಸಾಹದಿಂದ ಮಾಡುವಂತಹ ಗುಣವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ. 6. ಮೃಗಶಿರ ನಕ್ಷತ್ರ. ಅನ್ಯೋನ್ಯವಾದ ಸುಖ ಸಂಸಾರ ಈ ನಕ್ಷತ್ರದಲ್ಲಿ ಜನಿಸಿದವರ ಹಣೆಬರಹದಲ್ಲಿದೆ. ಸಂಸಾರದಲ್ಲಿ ಸಂಬಂಧಗಳಲ್ಲಿ ಅನ್ಯೋನ್ಯತೆ, ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಭೋಗಪ್ರಿಯರು. 7. ಆರಿದ್ರ ನಕ್ಷತ್ರ. ಪುತ್ರ ಸಂತಾನ ಭಾಗ್ಯ ಎಂಬುದು ಈ ಒಂದು ನಕ್ಷತ್ರದವರ ಹಣೆಬರಹದಲ್ಲಿದೆ. ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಪುತ್ರ ಸಂತಾನ ಭಾಗ್ಯ ದೊರೆಯಲಿದೆ. 8. ಪುಷ್ಯ ನಕ್ಷತ್ರ. ಇವರ ಹಣೆಬರಹದಲ್ಲಿ ಕುಟುಂಬಕ್ಕೆ ವರದಾನ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಎಂದು ಬರೆಯಲಾಗಿದೆ. ಜನಸೇವೆಯಲ್ಲಿ ಒಲವು ತೋರುವವರು, ಗುರು ಹಿರಿಯರಲ್ಲಿ ಗೌರವ ತೋರುವವರು. 9. ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಎಲ್ಲಾ ಸುಖಗಳನ್ನು ಪಡೆಯುವ ಭಾಗ್ಯ ಇದೆ ಎಂದು ಬರೆಯಲಾಗಿದೆ. ಆಡಂಬರ ಪ್ರಿಯರು ಮತ್ತು ಅಲಂಕಾರಕ್ಕೆ ಮನಸೋಲುವವರು. ಇವರು ಸೌಂದರ್ಯ ಪ್ರಿಯರು. 10. ಪುನರ್ವಸು ನಕ್ಷತ್ರ. ದುಃಖದ ಜೀವನ ಎಂಬುವುದು ಈ ನಕ್ಷತ್ರದ ಗುಟ್ಟಾಗಿದ್ದು, ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಜೀವನ ದುಃಖದಿಂದ ಕೂಡಿರುತ್ತದೆ. ದೈವ ಭಕ್ತಿ ಹೆಚ್ಚು. ಇವರು ಎಲ್ಲರೊಂದಿಗೆ ಹಂಚಿ ತಿನ್ನುವ ಪ್ರವೃತ್ತಿಯವರು. 11. ಮುಖ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ದೂರ ಆಗುವ ಸಂಭವ ಬರಬಹುದು ಎಂದು ಅವರ ಹಣೆಬರಹದಲ್ಲಿದೆ. ತುಸು ಹೆಚ್ಚೆನಿಸುವಷ್ಟೇ ಸ್ವಾಭಿಮಾನಿಗಳು. ಯಾರ ಬಳಿಯಾದರೂ ಸಹಾಯ ಕೇಳುವುದು ಅಪರೂಪ ಎನಿಸುವಷ್ಟು ಕಡಿಮೆ. 12. ಬುದ್ಧ ನಕ್ಷತ್ರ. ಗಂಡು ಮಗುವಿನ ಸಂತಾನವಾಗುವುದರಿಂದ ವಂಶವೃದ್ಧಿ ಉಂಟಾಗುತ್ತದೆ. 13. ಪಾಲ್ಗುಣಿ ನಕ್ಷತ್ರ. ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚೆನ್ನಾಗಿ ನೋಡಿಕೊಳ್ಳುವ ಮತ್ತು ಕಾಳಜಿ ವಹಿಸುವ ಮಗ ದೊರೆಯುತ್ತಾನೆ ಎಂದು ಅವರ ಹಣೆ ಬರಹ ಹೇಳುತ್ತದೆ. 14. ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದ ಹಣೆ ಬರಹ ಏನೆಂದರೆ ಚಿಕ್ಕ ಸಂಸಾರ, ಸಂಸಾರದಲ್ಲಿ ನೆಮ್ಮದಿ, ಖುಷಿ, ಶಾಂತಿ ಎಲ್ಲವೂ ನೆಲೆಸಿರುತ್ತದೆ ಎಂದು ಹೇಳಬಹುದು. 15. ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದ ಗಂಡ ಹೆಂಡತಿಯರು ಹೆಚ್ಚು ಅನ್ಯೋನ್ಯವಾಗಿ ಇರುತ್ತಾರೆ ಎಂದು ಇವರ ಹಣೆ ಬರಹದಲ್ಲಿ ಬರೆದಿದೆ. 16. ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದವರ ದಾಂಪತ್ಯ ಜೀವನವನ್ನು ನೋಡಿ ಕೆಲವರು ಅಸೂಯೆ ಪಡುತ್ತಾರೆ ಎಂದು ಇವರ ಹಣೆ ಬರಹ ಹೇಳುತ್ತದೆ. 17. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದವರು ಯಾವುದೇ ರೋಗದಿಂದ ತುಂಬಿರುವುದಿಲ್ಲ. 18. ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದವರು ಹಣದ ನಷ್ಟ ಹಾಗೂ ಕೆಟ್ಟ ಆಲೋಚನೆಗಳಿಂದ ತುಂಬಿರುತ್ತಾರೆ. 19. ಮೂಲ ನಕ್ಷತ್ರ. ಮೂಲ ನಕ್ಷತ್ರದವರು ಐಶ್ವರ್ಯವಂತರಾಗಿರುತ್ತಾರೆ. 20. ಪೂರ್ವಾಷಾಢ ನಕ್ಷತ್ರ. ಈ ನಕ್ಷತ್ರದವರಿಂದ ಕುಟುಂಬಕ್ಕೆ ದುಃಖ ಉಂಟಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. 21.
ಉತ್ತರಾಷಾಢ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಂತೋಷದ ಜೀವನ ಇರುತ್ತದೆ ಎಂದು ಇವರ ಹಣೆ ಬರಹದಲ್ಲಿದೆ. 22 ರೇವತಿ ನಕ್ಷತ್ರ. ಈ ಒಂದು ನಕ್ಷತ್ರದವರ ಹಣೆ ಬರಹದಲ್ಲಿ ಹುಟ್ಟಿದ ಮನೆಗೆ ಸಮೃದ್ಧಿ ಮತ್ತು ಬೆಳವಣಿಗೆ ಇರುತ್ತದೆ ಎಂದು ಬರೆಯಲಾಗಿದೆ. 23 ಶ್ರಾವಣ ನಕ್ಷತ್ರ. ಶಿಕ್ಷಣ, ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿವಂತರಾಗಿರುತ್ತಾರೆ. 24 ಶತಭಿಷ ನಕ್ಷತ್ರ. ಇವರು ಸಿಟ್ಟಿನ ಸ್ವಭಾವದವರು ಆಗಿರುತ್ತಾರೆ. ದುಡಿಮೆಯಲ್ಲೂ ಮುಂದು, ಭೋಗದಲ್ಲೂ ಮುಂದು. 25 ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದವರು ಸುಂದರ ಹಾಗೂ ತೀಕ್ಷ್ಣ ಬುದ್ಧಿವಂತರಾಗಿರುತ್ತಾರೆ ಎಂದು ಇವರ ಹಣೆ ಬರಹದಲ್ಲಿದೆ. 26 ಉತ್ತರ ಭಾದ್ರಪದ ನಕ್ಷತ್ರ. ಈ ನಕ್ಷತ್ರದವರು ಧಾರ್ಮಿಕವಾಗಿದ್ದು ಸಹನೆ ಹಾಗೂ ಪ್ರೀತಿ ವಿಶ್ವಾಸವನ್ನು ಹೊಂದಿರುತ್ತಾರೆ. 27 ಪೂರ್ವ ಭಾದ್ರಪದ ನಕ್ಷತ್ರ. ಇವರು ಜೀವನದಲ್ಲಿ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಿರುತ್ತಾರೆ ಎಂದು ಇವರ ಹಣೆ ಬರಹದಲ್ಲಿದೆ. ದಯವಿಟ್ಟು ಕೇಳಿ, ಈ ಮೇಲೆ ತಿಳಿಸಿರುವ ಮಾಹಿತಿ ಸತ್ಯ ಎಂದು ಭಾವಿಸುವ ಮುನ್ನ ಇದನ್ನು ತಿಳಿದುಕೊಳ್ಳಿ. ಹಣೆ ಬರಹ ಅನ್ನೋದು ಏನೂ ಇರುವುದಿಲ್ಲ, ಅದು ಮೂಢನಂಬಿಕೆ. ನಾವು ನಮ್ಮ ಬದುಕನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೋ ಅದು ಹಾಗೆಯೇ ಇರುತ್ತೆ. ಹಣೆ ಬರಹ ಬ್ರಹ್ಮ ಬರೆದನಂತೆ ತಿದ್ದವರು ಯಾರೂ ಇಲ್ಲವಂತೆ. ಬಂದಿದ್ದು ಬಂದ ಹಾಗೆ ಸ್ವೀಕರಿಸಿ, ಹೋದದ್ದು ಹೋದ ಹಾಗೆ ನಿರಾಕರಿಸಿ, ಬದುಕಿನ ಜಂಜಾಟದಲ್ಲಿ, ದ್ವೇಷ, ಅಸೂಯೆ ಮೇಲಾಟದಲ್ಲಿ ಅನುಭವವನ್ನು ಅನುಭವಿಸಿದವರೇ ಜಾಣರಂತೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.